24 hours ನಾನು ಕಲಿತಾ ಇದ್ದೀನಿ 24 ಸ್ಕಿಲ್ಸ್. And start with the ball shuffling. ಫಸ್ಟ್ ಒಂದು 2 ಬಾಲ್ ಟ್ರೈ ಮಾಡ್ತೀನಿ, ಅದಾದ್ಮೇಲೆ 3 ಬಾಲಿಂದ ಟ್ರೈ ಮಾಡ್ತೀನಿ. ಇದು ಸ್ವಲ್ಪ ಈಸಿ ಅನ್ನಿಸ್ತಿದೆ. ಈಗ 3 ಬಾಲಿಂದ ಟ್ರೈ ಮಾಡೋಣ. ಬಾಲ್ ಮೇಲೆ ಎಸೆತಿದ್ದಂಗೆ ಇನ್ನೊಂದು ಬಾಲ್ನ ಹಿಡಿಯೋದ್ರಲ್ಲಿ ಪದೇ ಪದೇ ಫೇಲ್ ಆಗ್ತಿದೆ. 3 ಬಾಲಿಂದ ಸ್ವಲ್ಪ ಕಷ್ಟ ಅನಿಸ್ತದೆ. ಕಾನ್ಸಂಟ್ರೇಷನ್ ಮಾಡಬೇಕು. ಬ್ರೈನ್ ಆಲ್ರೆಡಿ ಒಂದಕ್ಕೆ ಮಾತ್ರ ಆಕ್ಟಿವೇಟ್ ಆಗಿರುತ್ತೆ. 3 ಥರ ಥಿಂಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ಸ್ವಲ್ಪ ಟಫ್ ಆಗ್ತದೆ. ಬಾಲ್ ಒಂದಕ್ಕೊಂದು ಡಿಕ್ಕಿ ಹೊಡಿತಿತ್ತು. ಎಕ್ಸ್ಪೀರಿಯನ್ಸ್ ಆಗ್ತಿದ್ದಂಗೆ ಬಾಲ್ನ ಕ್ರಿಸ್ ಕ್ರಾಸ್ ಎಸೆಬೇಕು ಅಂತ ಗೊತ್ತಾಯಿತು. ಸ್ವಲ್ಪ ಬರ್ತಾ ಇದೆ, ಇನ್ನು ಚೂರು ಬರಬೇಕು. ಬಾಲ್ನ ಸ್ವಲ್ಪ ಬ್ರಾಡ್ ಆಗಿರೋಣ. ಏರಲ್ಲಿರೋ ಬಾಲ್ನ ಕಾನ್ಸಂಟ್ರೇಟ್ ಮಾಡಿ ಲ್ಯಾಂಡಿಂಗ್ ಟೈಮಲ್ಲಿ ಕೈಯಲ್ಲಿರೋ ಬಾಲ್ನ ಎಸಿಬೇಕಂತ ಗೊತ್ತಾಯಿತು. ಫೈನಲಿ ದ ರಿಸಲ್ಟ್ ಈಸ್ ಬಂತು. ನನ್ನ ನೆಕ್ಸ್ಟ್ ಸ್ಕಿಲ್ ಇಸ್ ಲಿಫ್ಟಿಂಗ್ ಎ ಸ್ಟಿಕ್ ಫ್ರಮ್ ಗ್ರೌಂಡ್. ಸ್ಟಿಕ್ನ ಫಸ್ಟು ಗ್ರ್ಯಾಬ್ ಮಾಡ್ಕೋಬೇಕು. ಗ್ರ್ಯಾಬ್ ಮಾಡ್ಕೊಳ್ಳೋದು ಕಲಿಯಬೇಕು. ಎಳ್ಕೋಬೇಕು ಫಸ್ಟು. ಶೆಟ್ ಎಳ್ಕೊಂಡು ಹಿಂಗೆ ಎತ್ತು. ಶೆಟ್. ಈಗ 3 ಸ್ಟೆಪ್ಪಲ್ಲಿ ಟ್ರೈ ಮಾಡೋಣ. ಸ್ವಲ್ಪ ಬರ್ತಾಯಿದೆ. ಗ್ರ್ಯಾಬ್ ಮಾಡ್ಕೊಂಡು ಹಿಂಗೆ ಲೆಗ್ಗಿಗೆ ಎತ್ಕೊಂಡು ಓ ಫಕ್. ಹರಿ ಮಾಡಬಾರ್ದು. ಆಲ್ಮೋಸ್ಟು ಸ್ಲೋ ಆಗಿ ಫ್ಲೋನ ಹಿಂಗೆ ಮೇಂಟೈನ್ ಮಾಡಿಬಿಟ್ಟು ಹಿಂಗೆ ಎಳ್ಕೊಂಡು ಫ್ಲೋನ ಹಿಂಗೆ ಮೇಂಟೈನ್ ಮಾಡಿ ಹಿಂಗೆ ಎತ್ಕೊಳ್ಬೇಕು. ಹರಿ ಮಾಡಬಾರ್ದು. 1 ಲೆಗ್ ಆದರೆ ಪ್ರೋ ಆಗಿದ್ದೀನಿ ಬ್ರೋ. ನಾನೀಗ ಆರಾಮಾಗಿ ಬರುತ್ತೆ. ನಂದು ಇರೋದು 3 ಸರಿ ಜಗ್ಲಿಂಗ್ ಮಾಡಿ ಎತ್ತಬೇಕು. ಅಯ್ಯೋ ಬರಲಿಲ್ಲ. ಇನ್ನು ಚೂರು ಬಂದಿದ್ರೆ ಕಂಪ್ಲೀಟ್ ಆಗಿಬಿಟ್ಟಿರೋದು. ಡೂ ಇಟ್ ಒನ್ಸ್ ಅಗೇನ್. ಹಿಂಗೆ ಹೇಳ್ಕೊಂಡು ನನ್ನ ಕಡೆ ಹಿಂಗೆ ಎತ್ಕೊಂಡು ಈ ಸರಿ ಬಂತು ಫ್ರೀಯಾಗಿ ಟ್ರೈ ಮಾಡಿದಾಗ. ಸ್ಕಿಲ್ ನಂಬರ್ 3 ಸ್ಟಾಫ್ ಸ್ಪಿನ್. ಇದನ್ನು ಕಲಿಬೇಕಂದ್ರೆ ಸ್ಟಫ್ನ ರೈಟ್ ಹ್ಯಾಂಡಿಂದ ಮಿಡಲಲ್ಲಿ ಇಟ್ಕೊಂಡು ಲೆಫ್ಟ್ ಹ್ಯಾಂಡ್ನ ರೈಟ್ ಹ್ಯಾಂಡ್ ಮೇಲೆ ಇಟ್ಕೊಂಡು ತಿರುಗಿಸ್ಬೇಕು. ಎಷ್ಟೇ ಪ್ರಯತ್ನ ಪಟ್ಟು ಸ್ಟಫ್ ಅಡ್ಜಸ್ಟಿಗೆ ಬರ್ತಾಯಿತ್ತು. ಸುಮಾರು ಟೈಮ್ ಆದಮೇಲೆ ಫೈನಲಿ ಟ್ರಿಕ್ಸ್ ಗೊತ್ತಾಗಿ ಸ್ಟಫ್ನ ತಿರುಗಿಸೋದು ಒಂದೇ ಅಲ್ಲ, ಅದ್ರ ಜೊತೆ ಸ್ಕಿಪ್ ಆ್ಯಂಡ್ ಕ್ಯಾಚ್ ಮಾಡಬೇಕಂತ. ಸ್ಲೋಲಿ ಪ್ರಾಕ್ಟೀಸ್ ಮಾಡಿದೆ. ಫೈನಲಿ ಫಾಸ್ಟಾಗಿ ಬಂತು. ಸೈಡ್ ಆರ್ಮ್ ರೊಟೇಷನ್. ಲೆಫ್ಟ್ ಹ್ಯಾಂಡ್ನ ಚೆಸ್ಟ್ ಹತ್ರ ಇಟ್ಕೊಂಡು ಸ್ಲೋ ಆಗಿ ರೊಟೇಟ್ ಮಾಡಬೇಕು. ಇದನ್ನ ಈ ಥರ ಹೋಲ್ಡ್ ಮಾಡೋಣ. ಸ್ಪೀಡ್ ಅಪ್ ಮಾಡಬೇಕಾದ್ರೆ ಬಾಡಿಗೆ ಟಚ್ ಆಗ್ತಾ ಇತ್ತು. ತುಂಬಾ ಪೆಟ್ಟು ಬೀಳ್ತಾ ಇತ್ತು. ಇದನ್ನು ಎಲ್ಲ ಬಿಟ್ಬಿಟ್ಟು ಬೇರೆ ಸ್ಕಿಲ್ಗೆ ಜಂಪ್ ಆಗೋಣ ಅಂದ್ಕೊಂಡೆ. ಆದರೆ ದ ಬೆಸ್ಟ್ ವೇ ಟು ಓವರ್ಕಮ್ ಯುವರ್ ಫಿಯರ್ ಈಸ್ ಟು ಫೇಸ್ ದೆಮ್. ಸುಮಾರು ಹೊತ್ತು ರೊಟೇಟ್ ಮಾಡ್ತಾ ಶೋಲ್ಡರ್ ಪೇನ್ ಆಗ್ತಾ ಬಂತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ದ ರಿಸಲ್ಟ್ ಈಸ್ ನನ್ನ ನೆಕ್ಸ್ಟ್ ಸ್ಕಿಲ್ ಕಿಪ್ ಅಪ್. ಇದನ್ನು ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಮಾಡ್ತಿದ್ದೆ. ಬಟ್ ಈಗ ನನಗೆ ವಯಸ್ಸಾಗಿ ಹೋಗಿದೆ. ನೋಡೋಣ ಮುತ್ಕನ ಕಿಪ್ ಅಪ್ ಚಾಲೆಂಜ್. ಸ್ವಲ್ಪ ಎಷ್ಟೇ ಟ್ರೈ ಮಾಡಿದ್ರು ಬರ್ತಾ ಇರಲಿಲ್ಲ. ಸ್ವಲ್ಪ ಬರ್ತದೆ. ಕೊನೆಗೂ ಟ್ರಿಕ್ ಗೊತ್ತಾಗೇ ಬಿಡ್ತು. ಕಾಲಲ್ಲಿ ಕಿಕ್ ಮಾಡಿ ಹ್ಯಾಂಡಿಂದ ಪುಷ್ ಮಾಡಬೇಕಂತ ಗೊತ್ತಾಯಿತು. ನೆಕ್ಸ್ಟ್ ಇಸ್ ಬ್ಯಾಕ್ ರೋಲ್. ಲೆಗ್ ಇನ್ಸೈಡ್ ಲೆಗ್. ಲೆಫ್ಟ್ ಲೆಗ್ನ ರೈಟ್ ಹ್ಯಾಂಡ್ ಇಟ್ಕೊಂಡು ಅದರೊಳಗಿಂದ ಕಾಲು ಆರಿಸ್ಬೇಕು. ಇದು ನಾನು ಈಸಿ ಅಂದ್ಕೊಂಡಿದ್ದೆ. ನಾನು ಅಂದ್ಕೊಂಡಂಗೆ ಈಸಿ ಇಲ್ಲ. ಅದು ಕಷ್ಟ ಇದೆ, ಸಿಕ್ಕಾಪಟ್ಟೆ ಕಷ್ಟ ಇದೆ. ಹಿಂಗೆ ಮಾಡ್ಬೋದು ಬೇಕಾರೆ. ಹೈಟಾಗಿ ಇನ್ನೂ ಸ್ವಲ್ಪ ಆರಬೇಕು ನಾನು. ಈ ಸರಿ ಲಾಸ್ಟ್ ಒಂದು ಟೈಮ್ ಟ್ರೈ ಮಾಡೋಣ. ಬಂದರೆ ವರ್ಕೌಟ್ ಆಗಲಿ, ಇಲ್ಲಾಂದರೆ ಬಿಡೋದು ಬೇಡ. ಮತ್ತೆ ಟ್ರೈ ಮಾಡೋಣ. ಬಂತು. ಸ್ವಲ್ಪ ಡೌನಲ್ಲಿ ಇಳ್ದಾಗ ಬಂತು. ಬಟ್ ಸ್ಟಿಲ್ ಕಾಲ್ ಮೇಲಿಂದ ಕಾಲಿಗೆ ನೆಗ್ದಿದ್ದೀನಿ. ನನ್ನ ನೆಕ್ಸ್ಟ್ ಸ್ಕಿಲ್ಲು ಕ್ಯಾಸ್ಟ್ ವಿಲ್. ನನ್ನ ನೆಕ್ಸ್ಟ್ ಸ್ಕಿಲ್ಲು ಬಾಕ್ಸಿಂಗ್. ಫೈಟಿಂಗ್ ಪೊಸಿಷನಲ್ಲಿ ಇರಬೇಕು. ಹ್ಯಾಂಡ್ನ ಈ ಪೊಸಿಷನಲ್ಲಿ ಇಟ್ಕೊಂಡು ಒಂದು ಸ್ಟೆಪ್ ಹಿಂಗಿಟ್ಟು ಇನ್ನೊಂದು ಹಿಂಗೆ ಹಿಡಿಬೇಕು. ಹಿಂಗೆ
ಹಿಂಗೆ. Probable, irresponsible, too many obstacles. You gotta stop and go, you gotta take it slow. You can't be a pro, don't waste your time no more. Who the fuck are you to tell me what to do? I don't ಈಗ ಇದೇ ಸ್ಕಿಲ್ನ ಪಂಚಿಂಗ್ ಬ್ಯಾಗಲ್ಲಿ ಟ್ರೈ ಮಾಡೋಣ. give a damn. ಶಾಡೋ ಬಾಕ್ಸಿಂಗ್ ಮಾಡಿದ್ರು ಇಲ್ಲೇ ಟ್ರೈ ಮಾಡಿ. I'm gonna make it soon, and I'll do it cause it's what I wanna fucking do. Cause all these opinions and all these positions, they come in millions, they blocking your vision. But no, you can't listen, that shit is all fiction. Cause you hold the power as long as you're dreaming. ನೆಕ್ಸ್ಟ್ ಸ್ಕಿಲ್ ಐಬಾಲ್ ಮೂವ್ಮೆಂಟ್, There's no way that you make it. ಹಾಗೆ ನೋಸ್ ಟಚಿಂಗ್. ನನ್ನ ನೆಕ್ಸ್ಟ್ ಸ್ಕಿಲ್ಲು ಹೆಲಿಕಾಪ್ಟರ್ ಸ್ವಿಂಗ್. ಹೆಲಿಕಾಪ್ಟರ್ ಸ್ವಿಂಗ್ ಮಾಡಬೇಕಂದ್ರೆ 2 ಕಾಯಿನ ನೆಲಕ್ಕೆ ಇಡಬೇಕು. ನೆಲಕ್ಕೆ ಇಟ್ಟು 1 ಕಾಲನ್ನ ಹಿಂಗೆ ಕ್ರಾಸ್ ಆಗೋಕ್ಕೆ ಹಿಂಗೆ ತಿರುಗಿಸ್ಬೇಕು. ಒಂದು ಹಿಂಗೆ ಬಂದಿದ ತಕ್ಷಣ ಎತ್ತಬೇಕು, ಹಿಂಗೆ ಜೊತೆಗೆ ನಾವೇ ತಿರುಗ್ತೀವಿ. ಅಂದರೆ ನೆಕ್ಸ್ಟ್ ಸ್ಕಿಲ್ ಇಸ್ ಬ್ಯಾಲೆನ್ಸಿಂಗ್ ಎ ಸ್ಟಿಕ್. ಇದೊಂದು ಪೈಪ್ ಇಟ್ಕೊಂಡಿದ್ದೀವಿ. ಈ ಪೈಪ್ನ ಸ್ಟ್ರೈಟ್ ನಿಲ್ಲಿಸಿ 1 ಹ್ಯಾಂಡಲ್ಲಿ ಇದು ಮಾಡಬೇಕು. ಒಂದು ಕೈಯಲ್ಲೇ ಮಾಡ್ತೀನಿ ಗುರು, ನಾನು ಪ್ರೋ ಆಗಿದ್ದೀನಿ. ನನ್ನ ನೆಕ್ಸ್ಟ್ ಸ್ಕಿಲ್ ಇಸ್ ಪೆನ್ ರೊಟೇಷನ್. ಇದನ್ನ ನಾನು ಸ್ಕೂಲಲ್ಲಿ ಮಾಡ್ತಿದ್ದೆ. ಈಗ ನನಗೆ ಸ್ಕೂಲ್ ಬಿಟ್ಟು ಒಂದು 5 ವರ್ಷ ಮೇಲೆ ಆಗಿತ್ತೆ. ನೆಕ್ಸ್ಟ್ ಸ್ಕಿಲ್ ಇಸ್ ಶಾಡೋ ಆರ್ಟ್. ವೆಲ್ಕಮ್ ಟು ಶಾಡೋ ಆರ್ಟ್. ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಸ್ಕಿಲ್ ಇಸ್ 2 ಹ್ಯಾಂಡ್ಸ್ ರೈಟಿಂಗ್. ಇದನ್ನು ನನ್ನ ಚಾನಲ್ ಹೆಸರು ನಾನು ಬರೀತೀನಿ. ನನ್ನ ನೆಕ್ಸ್ಟ್ ಸ್ಕಿಲ್ ಇಸ್ ಫ್ಲೈಯಿಂಗ್ ಕಿಕ್. ಒಂದು ಬ್ಯಾಗಿಗೆ ಫ್ಲೈಯಿಂಗ್ ಕಿಕ್ ಹೊಡಿಬೇಕು. ನಮ್ಮ ಎಲ್ಬೋ ಬ್ಯಾಗ್ನ ಫೈಟಿಂಗ್ ಪೊಸಿಷನಲ್ಲಿ ಇಟ್ಕೊಂಡು ಒಂದು ಹಿಂಗೆ ಇದರಿಂದ ಹ್ಯಾಂಡ್ಸ್ ಇದ್ದರೆ ಹ್ಯಾಂಡ್ ಸ್ವಿಂಗ್ ಮಾಡ್ಕೊಂಡು ಹಿಂಗೆ ರೋಲ್ ಬರಬೇಕು. ಆಮೇಲೆ ಇದನ್ನು ಹಿಂಗೆ ಹೊಡಿಬೇಕು. ಪಂಚ್ ಬ್ಯಾಗಿ ಕಿಕ್ ಮಾಡೋಣ ಅಂತ ಅಂದ್ಕೊಂಡ್ರೆ ಲೆಂತ್ ಗೊತ್ತಾಗ್ತಾ ಇಲ್ಲ. ಹೊಡೆದೇ ಕಾಲಿಗೆ ಹೊಡೆದ್ಬಿಟ್ಟು ಫೂಟಿಂದ ಹೊಡಿಯೋಣ ಅಂದ್ಕೊಂಡಾಗೆಲ್ಲ ಒಂದು ನೀಯಿಂದ ಟಚ್ ಆಗೋದು, ಇಲ್ಲ ಅಂದರೆ ಪಂಚ್ ಬ್ಯಾಗ್ ಹತ್ರನೇ ರೀಚ್ ಆಗ್ತಿರ್ಲಿಲ್ಲ. ನಿಧಾನಕ್ಕೆ ಡಿಸ್ಟೆನ್ಸ್ನ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ, ಕಿಕ್ ಮಾಡಿದೆ. ಫೈನಲಿ ದ ಡಿಸ್ಟೆನ್ಸ್ ಇಸ್ ಮ್ಯಾಚ್ ಆಯಿತು. ನನ್ನ ನೆಕ್ಸ್ಟ್ ಸ್ಕಿಲ್ ಇಸ್ ಫುಟ್ಬಾಲ್ ಸ್ಕಿಲ್. ಈಗ ಒಂದು ರೌಂಡಿಂಗ್ ಬಂದು ಈ ಕಡೆ ಇಲ್ಲಿ ಬರಬೇಕು. ಜೈ ಮೆಸ್ಸಿ ಬರಲಿಲ್ಲ, ರೊನಾಲ್ಡೋ ಇನ್ನೊಂದು ಚೂರು ಬರಬೇಕು. ಹಿಂಗೆ ಬಂದು ಈ ಕಡೆ ಬಂದು ಹಿಂಗೆ ಬರಬೇಕು. ನೆಕ್ಸ್ಟ್ ಸ್ಕಿಲ್ ಇಸ್ ಬ್ಯಾಸ್ಕೆಟ್ ಬಾಲ್. ಬ್ಯಾಸ್ಕೆಟ್ ಬಾಲ್ ಇಲ್ಲ, ಇದೇ ಫುಟ್ಬಾಲ್ ಎಲ್ಲ ಟ್ರೈ ಮಾಡೋಣ. ಏನು ಮಾಡ್ಬೇಕಂದ್ರೆ ಈ ರಿಸ್ಟ್ ಇರ್ತಲ್ಲ, ಈ ರಿಸ್ಟಲ್ಲಿ ಸ್ವಲ್ಪ ಪ್ರೆಷರ್ ಹಾಕ್ಬಿಟ್ಟು ಎಸಿಬೇಕು. ಹಿಂಗೆ ಎಸಿದ್ರೆ ಫೋರ್ಸ್ ಸ್ವಲ್ಪ ಜಾಸ್ತಿಯಾಗಿ ದೂರ ಹೋಗುತ್ತೆ. ಇದರಲ್ಲೇ ಆಗ್ತಿಲ್ಲ ನನಗೆ ಫುಟ್ಬಾಲಲ್ಲಿ, ಬಾಸ್ಕೆಟ್ ಬಾಲಲ್ಲಿ ಹೆಂಗಾಗುತ್ತೆ. ಎಷ್ಟೇ ಎಸಿದ್ರು ಹೋಗ್ತಾ ಇರಲಿಲ್ಲ. ಗೂಗಲಲ್ಲಿ ಟ್ಯುಟೋರಿಯಲ್ ನೋಡಿದಾಗ ಫಸ್ಟು 10ರಿಂದ ಆಗ್ತಾ, ಆಮೇಲೆ ಡಿಸ್ಟೆನ್ಸ್ನ ಸ್ವಲ್ಪ ಸ್ವಲ್ಪ ಹಿಂದೆ ಮಾಡ್ಕೊಂಡು ಹಾಕಕ್ಕೆ ಹೇಳಿದ್ರು. ನೆಕ್ಸ್ಟ್ ಸ್ಕಿಲ್ ಇಸ್ ಬಾಲ್ ರೊಟೇಷನ್.